ಏನ್ ಹೇಳ್ತಾರೆ ಅನ್ನೋದನ್ನ ಸರ್ ಹೇಳಿ. ರಾಜಕೀಯ ರಂಗ ರಚನೆಯಾಗಿದೆ. ಮೋದಿ ಅವರಿಗೆ ಮುಂದಿನ ಲೋಕಸಭಾ ಚುನಾವಣೆ ಹೇಳದಷ್ಟು ಸುಲಭ ಇಲ್ಲ. ಮೊದಲ ರಿಯಾಕ್ಷನ್ ಇಲ್ಲ. ಇವತ್ತು ಈ ದೇಶದಲ್ಲಿ ನರೇಂದ್ರ ಮೋದಿಯನ್ನ ಕಟ್ಟಿ ಹಾಕುವಂತಹ ಗಡಿಬಂಧನ ಯೋಜನೆಗಳು, ತೃತೀಯ ರಂಗಗಳು ಏನು ಮಾಡಲಾಗ. ಇವತ್ತು ದೇಶದಲ್ಲಿ ಹಿಮಾಲಯ ಪರ್ವತಕ್ಕಿಂತ ಎತ್ತರದಲ್ಲಿ ರಾಷ್ಟ್ರದ ಆಡಳಿತವನ್ನ ಕೊಡ್ತಾ ಇದ್ದಾರೆ. ದೇಶದ ಕಟ್ಟ ಕಡೆಯ ಸಾಮಾನ್ಯ ವ್ಯಕ್ತಿಗಳ ನಾಡಿ ಮಿಡಿತವನ್ನ ಗ್ರಹಿಸಿರ್ತಕ್ಕಂಥ ವ್ಯಕ್ತಿ ಪ್ರಧಾನಮಂತ್ರಿಗಳು ಯಾರಾದರೂ ದೇಶದಲ್ಲಿ ಮೊದಲನೇ ವ್ಯಕ್ತಿಯಾಗಿ ಬಂದಿದ್ರೆ ಮೊದಲನೇದಾಗಿ ವಾಜಪೇಯಿ ಅವರು, ಎರಡನೆಯದಾಗಿ ನಮ್ಮ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ 4 ವರ್ಷದ ಆಡಳಿತ ಸಾಮಾನ್ಯ ಜನರಿಗೆ ಯಾವ ರೀತಿ ಸಮಸ್ಯೆಗಳ ಮಧ್ಯೆ ಇದ್ರು, ದೇಶ ಯಾವ ರೀತಿ ಆರ್ಥಿಕವಾದಂತಹ ಕಗ್ಗೊಲೆಯನ್ನ ಮಾಡಿದ್ರು ಕಾಂಗ್ರೆಸ್ ಅವರು, ಆ ಕಾಂಗ್ರೆಸ್ ಅವರು ಮಾಡಿರ್ತಕ್ಕಂಥ ಒಂದು ಆರ್ಥಿಕ ಒಂದು ಭೇದ ಭಾವಗಳು ಮತ್ತೆ ಸ್ವಜನ ಪಕ್ಷಪಾತಗಳು ಮತ್ತೆ ಹಣ ಗಳಿಸುವಂತ ಉದ್ಯಮದಲ್ಲೇ ತೊಡಗಿದ್ದಂತ ಪರಿಸ್ಥಿತಿಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಸಂಪೂರ್ಣವಾಗಿ ದೇಶದ ಅಭಿವೃದ್ಧಿ ಕಡೆ ಗಮನ ಹರಿಸಿದ್ದಾರೆ. ಇಡೀ ದೇಶದ ಅಭಿವೃದ್ಧಿಯೇ ತನ್ನ ಕೆಲಸ ಅಂತ ಹೇಳಿ ಈ ದೇಶದ ಕಟ್ಟ ಕಡೆಯ ಮನುಷ್ಯನ ಬೆಳವಣಿಗೆಗಾಗಿ ನಿರೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಏಕೈಕ ನಾಯಕ ಅಂದ್ರೆ ದೇಶದಲ್ಲಿ ನರೇಂದ್ರ ಮೋದಿಯವರ ಬಗ್ಗೆ ಯುವ ಸಮಾಜ ಇವತ್ತು ಪಕ್ಷಾತೀತವಾಗಿ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರು, JDS ಅಲ್ಲಿ ಇರ್ತಕ್ಕಂಥವ್ರು, ಯಾವುದೇ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇರ್ತಕ್ಕಂಥ ಯುವ ಸಮಾಜ ಇವತ್ತು ನರೇಂದ್ರ ಮೋದಿ ಅಂತ ಒಬ್ಬ ಗಟ್ಟಿ ನಾಯಕನ ಗೆಲುವು, ಅವರ ಒಂದು ದೂರದೃಷ್ಟಿಯ ಆಡಳಿತ ವ್ಯವಸ್ಥೆ ಇದ್ರ ಬಗ್ಗೆ ಗಮನ ಹರಿಸಿದ್ದಾರೆ. ಹಾಗಾಗಿ ಕೆಲವರು ಏನ್ ಮಾಡ್ತಾರಂದ್ರೆ ಈ ದಲಿತರನ್ನ ಚೂ ಬಿಡ್ತಕ್ಕಂಥದ್ದು ಮತ್ತೆ ಯಾವ್ದಾದ್ರು ಸಮಸ್ಯೆಗಳನ್ನ ಹುಟ್ಟಾಕೋದು, ಎಲ್ಲೋ ಏನೋ ಒಂದು ಘಟನೆ ಆಗ್ತದೆ, ಆ ಘಟನೆಗಳನ್ನ ಮೋದಿಯವರಿಗೆ ತಲೆ ತುಂಬುವಂತ ಕೆಲಸಗಳು ಮಾಡುತ್ತದು. ಈ ಸಮಸ್ಯೆಗಳ ಯಾವ ಲೆಕ್ಕಕ್ಕೆ ಬರೋದಿಲ್ಲ, ಜನಕ್ಕೆ ಗೊತ್ತಾಗ್ತಾ ಇದೆ. ತೃತೀಯ ರಂಗ ಒಂದು ಕಿಚಡಿ ಇದ್ದಂಗೆ, ನಮ್ಮ ದೇಶದ ಒಂದು ಈ ಏಡಿಕಾಯಿಲಿದ್ದಂಗೆ. ಬಿಜೆಪಿ ಪ್ರಜ್ಞಾವಂತರು, ಬುದ್ಧಿವಂತರಿಗೆ ವಿಷಯ ಗೊತ್ತಿದೆ. ಈ ದೇಶವನ್ನು ಆಳದಂತ 60 ವರ್ಷಗಳಾದಂತಹ ಕಾಂಗ್ರೆಸ್ ಪಕ್ಷ, ನಕಲಿ ಗಾಂಧಿಗಳು ಯಾವ ರೀತಿ ದೇಶನ ಅಡಮಾನ ಇಟ್ಟರು, ಯಾವ ರೀತಿ ದೇಶಕ್ಕೆ ಅನ್ಯಾಯ ಮಾಡಿದ್ರು. ಇವತ್ತು ಪೆಟ್ರೋಲ್ ಬೆಲೆ ಬಗ್ಗೆ ಮಾತಾಡ್ತಾರೆ. 2 ಲಕ್ಷ ಕೋಟಿಯನ್ನ ಫಾರಿನ್ ತೈಲ ಕಂಪ್ನಿಗಳಿಗೆ ಕೊಡಬೇಕಾಗಿತ್ತು. ಆ ಕೊಡದೆ ಅದನ್ನ ಹಾಗೆ ಬಚ್ಚಿಟ್ಟು ಅದನ್ನ ಇವರು ದುರಾಡಳಿತ ಮಾಡಿದ್ರು ಕಾಂಗ್ರೆಸ್ ಅವರು. ಅದಾದ್ಮೇಲೆ ಇವತ್ತು ನರೇಂದ್ರ ಮೋದಿ ಅವರು ಅಧಿಕಾರ ತಗೊಂಡಾಗ ಈ ದೇಶದ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ಅದು ಸರಿ ಇಲ್ಲ ಅಂತ ಏನಾದ್ರು ಪ್ರಾರಂಭದಲ್ಲೇ ಮೋದಿ ಅವರು ಹೇಳಿದ್ರೆ ಈ ದೇಶದ ಅಭಿವೃದ್ಧಿ ಇನ್ನಷ್ಟು ಕುಂಠಿತ ಆಗ್ತಾ ಇತ್ತು. ಇವತ್ತು ನರೇಂದ್ರ ಮೋದಿ ಅವರು ಎಲ್ಲ ಆಡಳಿತದಲ್ಲಿ ಭ್ರಷ್ಟಾಚಾರವನ್ನ ನಿಲ್ಲಿಸಿದ್ದಾರೆ. ಮತ್ತೆ ಈ ದೇಶದ ಆರ್ಥಿಕ ಬೊಕ್ಕಸವನ್ನ ಬೆಳವಣಿಗೆ ರೀತಿಯಲ್ಲಿ ತಂದಿದ್ದಾರೆ. ಸಂಪೂರ್ಣವಾದ ಆರ್ಥಿಕವಾದ ಅಭಿವೃದ್ಧಿಯನ್ನ ತಂದು ಈ ಒಂದು 4 ವರ್ಷದಲ್ಲಿ 60 ವರ್ಷ ಹಾಳು ಮಾಡಿದಂತ ಒಂದು ಕಾಂಗ್ರೆಸ್ ಪಕ್ಷದ ಆಡಳಿತದ ವಿಚಾರದಲ್ಲಿ ಇವರು ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಇವತ್ತು 4 ವರ್ಷ ಆರ್ಥಿಕ ಭದ್ರತೆಯನ್ನು ತಂದಿದ್ದಾರೆ ದೇಶಕ್ಕೆ, ದೇಶದ ಗೌರವನ ಕಾಪಾಡಿದ್ದಾರೆ. ಈ ದೇಶ ಏನು ಅಂತ ಫಾರಿನ್ನಲ್ಲಿ ಇವಾಗ ನಮ್ಮ ದೇಶದ ಯಾವ್ದಾದ್ರು ಪ್ರಧಾನಿ ಹೋದ್ರೆ ಈ ಆವಾಡಿಗರ ದೇಶದಿಂದ ಬಂದಿದ್ದಾರೆ ಜನ ಅಂತ ಇದ್ರು. ಇವತ್ತು ಆವಾಡಿಗರ ದೇಶ ಅಲ್ಲ ಇದು. ಈ ದೇಶವನ್ನ ಸಮಸ್ತವಾಗಿ ಬೆಳೆಸ್ತಕ್ಕಂಥ ಒಂದು ದೊಡ್ಡ ರಾಷ್ಟ್ರದ ನಾಯಕರು ಬಂದಿದ್ದಾರೆ ಅಂತಕ್ಕಂಥ ಒಂದು ಅಮೆರಿಕ ಪಾರ್ಲಿಮೆಂಟ್ ಅಲ್ಲಿ ರತ್ನಗಂಬಳಿಯನ್ನು ಹಾಸಿ ಗಂಟೆಗೊದ್ದಿ ಇವರು ನಮ್ಮ ಮೋದಿಯವರ ಭಾಷಣವನ್ನ ಕೇಳ್ತಕ್ಕಂಥದ್ದು, ಅಲ್ಲಿನ ಸಂಸತ್ ಸದಸ್ಯರು ಉಚ್ಚೆದ್ದು ಕುಣಿಯುವಂಥದ್ದು, ಅಮೆರಿಕನ ಸಂಸತ್ ಸದಸ್ಯರುಗಳು ಅವರನ್ನ ಸ್ವಾಗತಿಸುವ ರೀತಿ ಮತ್ತೆ ಅವ್ರ ಭಾಷಣವನ್ನ ಕೇಕೆ ಹಾಕಿ ಖುಷಿ ಪಡ್ತಕ್ಕಂಥದ್ದು, ಈ ದೇಶವನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ವಿಚಾರ ಸರ್. ಕೇವಲ ಭಾಷಣ ಮಾಡಿದ್ರೆ ಸಾಕ. ನಾನೊಂದು ವಿಚಾರ ಹೇಳ್ಬಿಡ್ತೀನಿ ಸರ್. ಕನಸಿನಲ್ಲಿ ಗೋಪುರ ನರೇಂದ್ರ ಮೋದಿ ಅವರು ಸಂಪೂರ್ಣವಾಗಿ ಸಫಲರಾಗಿದ್ದಾರೆ. ಆ ವಿಚಾರನ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅವರು ಆಗ್ಲೇ ಹೇಳ್ತಾ ಇದ್ರು ಈ ಅರ್ಬನ್ ನಕ್ಸಲೇಟ್ಸ್ ಅಂತ. ಯಾರು ಹೇಳ್ಕೊಂಡಿದ್ ಮಾತದು? ಅರ್ಬನ್ ನಕ್ಸಲೇಟ್ಸ್ ಅಂತ ನಾವ್ ಹೇಳಿದ್ವಾ? ಬಿಜೆಪಿ ಹೇಳಿದ್ರ? ಸಂಘ ಪರಿವಾರದವ್ರು ಹೇಳಿದ್ರ? ಮಾತೆತ್ತಿದ್ರೆ ಸಂಘ ಪರಿವಾರ ಬಿಜೆಪಿ ಅಂತ ಮಾತಾಡ್ತಾರೆ. ಅರ್ಬನ್ ನಕ್ಸಲೇಟ್ ಅಂತ ಹೇಳಿದ್ರು ಅವರೇ. ಅವ್ರ ಮೇಲೆ ಈಗಾಗಲೇ ಕೇಸ್ಲಾಗ್ತದೆ. ವರದರಾವ್ ಅಂತ ಒಬ್ಬ ನಕ್ಸಲೇಟ್ ದೊರೆ ಆತ ಮೋದಿ ಅವ್ರನ್ನ ಹೇಗೆ ಕೊಲೆ ಮಾಡ್ಬೇಕಂತಕ್ಕಂಥ ಪ್ಲಾನ್ ಮಾಡಿದ್ರು. ಈಗಾಗಲೇ ಜಾತ್ಯತೀತ ಜನತಾದಳದವ್ರು ಮಾತಾಡ್ತಾ ಇದ್ರು, ನೋಡಿ ನಾವು ಜಾತ್ಯತೀತ ಜನತಾದಳದವ್ರು ನಾವು ಹಾಕಿದೀವಿ ಅಂತ. ಇವತ್ತು ಅವರ ಪಕ್ಷದ ಸದಸ್ಯರುಗಳೆಲ್ಲ ಒಂದ್ ಕಡೆ MLA ಗಳೆಲ್ಲ ಸೇರಿ ಅವ್ರನ್ನ ತಗೊಂಡು ರೆಸಾರ್ಟ್ ಅಲ್ಲಿ ಬಚ್ಚಿಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ನಿಮ್ಗೆ ನಾಚಿಕೆ ಆಗಲ್ಲ? ನೀವು ರೆಸಾರ್ಟ್ ಅಲ್ಲಿ ಬಚ್ಚಿಡುವಂತ ಕೆಲಸ ಮಾಡೋಂತ ನಿಮ್ಮ MLA ಗಳನ್ನ ನೀವು ಬಚ್ಚಿಡ್ತಾ ಇದೀರಿ ಅಂತಂದ್ರೆ ನಿಮಗೆ ನಿಮ್ಮ MLA ಗಳ ಮೇಲೆ ನಂಬಿಕೆ ಇಲ್ವಾ? ಜನ ವೋಟ್ ಹಾಕಿ ಗೆಲ್ಸಿದ್ದಾರೆ ಅವ್ರು 37 ಜನ MLA ಇದ್ದೀರಿ ನೀವು ಇವತ್ತು ಸರ್ಕಾರದಲ್ಲಿ ಒಂದು ಅಂಗವಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜನತಾದಳದ ಒಂದು ಅಧಿಕಾರ ನಡೆಸ್ತಾ ಇರ್ತಕ್ಕಂಥವ್ರು. ಇವತ್ತು ಕಾಂಗ್ರೆಸ್ ಮತ್ತು ಜನತಾದಳ ಒಂದಾಗಿರ್ತಕ್ಕಂಥ ಒಂದು ಪಕ್ಷದಲ್ಲಿ ನೀವು ನಿಮ್ಮ MLA ಗಳನ್ನ ಇವತ್ತು ಸಭೆ ಸೇರಿ ಶಾಸಕಾಂಗ ಸಭೆ ಮಾಡಿ ಅವನ್ನೆಲ್ಲ ತಗೊಂಡು ರೆಸಾರ್ಟ್ ಅಲ್ಲಿ ಇಡಬೇಕು. ಈ ಭಯ ನಿಮ್ಗೆ ಯಾಕೆ? ಆಮೇಲೆ ಇನ್ನೊಂದು ಕಾಂಗ್ರೆಸ್ ಅವ್ರು ಹೇಳ್ತಾರೆ, ಇಲ್ಲ ಎಲ್ಲ CBI ರೈಡ್ ಮಾಡ್ತಾ ಇದೆ, ಈ ಕಡೆ ಇನ್ಕಮ್ ಟ್ಯಾಕ್ಸು ED ರೈಡ್ ಮಾಡ್ತಾ ಇದ್ದಾರೆ.
ನೀವು ಅಕ್ರಮ ಸಂಪತ್ತುಗಳನ್ನ ಕೂಡಿಟ್ಟಿದ್ದೀರಿ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೇಗೆ ಮುಟ್ಕೊಳ್ತಾ ಇದ್ದೀರಿ? ಅದಕ್ಕೆಲ್ಲ ಬಿಜೆಪಿನ ಕಾರಣನ? ನೀವು ಮಾಡಿರ್ತಕ್ಕಂಥ ಅಕ್ರಮ ಸಂಪತ್ತನ್ನು ಬಯಲಿಗೆಳೆಯೋದಕ್ಕೆ ಇವತ್ತು ಈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ, ಇಡಿ ಇದೆ, CBI ಇದೆ, ಈ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸಂಸ್ಥೆಗಳು ಕೆಲಸ ಮಾಡ್ತಾರೆ. ವಿಚಾರ ಸರ್ 2014ರಲ್ಲಿ ಇದ್ದಂತ ಸರಿಯಾದ ರೀತಿ ತಲುಪಿಸ್ಬೇಕು. ನಮ್ದು ತಪ್ಪಿಲ್ಲ. ಹಾಗಾಗಿ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಯೋಜನೆಗಳು, ಅವ್ರು ಕೊಟ್ಟಿರ್ತಕ್ಕಂಥ ಸ್ವಯಂ ಯೋಜನೆಗಳು, ಮತ್ತೆ ಯುವಕರಿಗೆ ಕೊಟ್ಟಿರ್ತಕ್ಕಂಥ ವಿಶೇಷವಾದ ಅನುದಾನಗಳ ಫ್ಯಾಕ್ಟ್ರಿಗಳು ಮಾಡಿರ್ಬೋದು, ಅವರ ಸ್ವಂತ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ, ಉದ್ದಿಮೆಗಳು ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟಿದೆ. ಅದು ಪ್ರಚಾರ ಆಗ್ತಾ ಇರಬೇಕಾಯ್ತು, ಇನ್ನಷ್ಟು ಪ್ರಚಾರ ಆಗಬೇಕು. ಹಾಗಾಗಿ ಇವತ್ತು ಯುವಕರಿಗೆ ಒಂದು ಹೊಸ ಶಕ್ತಿ ಚೈತನ್ಯ ತುಂಬುವಂಥ ಪಕ್ಷ ನರೇಂದ್ರ ಮೋದಿ ಅವರು. ಏನು ಹಣ ಮಾಡಬೇಕಾಗಿಲ್ಲ, ಅಥವಾ ಅವರೇನೋ ಹಣ ಲೂಟಿ ಮಾಡಿ ಎಲ್ಲೋ ಕಡೆ ಹೆಂಡತಿ ಮಕ್ಕಳಿಗೆ ಬಚ್ಚಿಡ್ಬೇಕಾದೇನಿಲ್ಲ. ಇವತ್ತು ಈ ಹಣದ ವ್ಯವಸ್ಥೆಯಲ್ಲಿ ವ್ಯವಸ್ಥಿತವಾದಂಥ ಒಂದು ರಾಷ್ಟ್ರದ ಅಭಿವೃದ್ಧಿಯ ಕನಸನ್ನು ಕಂಡಿಡ್ತಿರ್ತಕ್ಕಂಥ ಮಹಾ ಕನಸುಗಾರ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರ ಕನಸುಗಾರನಿಗೆ ಯುವ ಶಕ್ತಿ ಒತ್ತಿದೆ. ಇವತ್ತು ಉತ್ತರ ಪ್ರದೇಶದಲ್ಲಿ 4,000 ಮಹಿಳೆಯರು, ಮುಸ್ಲಿಂ ಮಹಿಳೆಯರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇವತ್ತು ಮಾಯಾವತಿ ಒಂದ್ ಕಡೆ ಹೇಳ್ತಾರೆ, ಅಲ್ಲಿ ಚುನಾವಣೆಯಲ್ಲಿ ಸೋತಾಗ ಆಗ ಹೇಳ್ತಾರೆ, ನೋಡಿ 80% ಇರೋ ಮುಸಲ್ಮಾನರ ಏರಿಯಾದಲ್ಲಿ ಬಿಜೆಪಿ ಗೆದ್ಬಿಟ್ಟಿದೆ, ಅಲ್ಲೆಲ್ಲೋ ವೋಟ್ ಏನೋ ಮಾಡಿದ್ದಾರೆ, EVM ಮಿಷಿನ್ ಏನೋ ವ್ಯತ್ಯಾಸ ಆಗಿದೆ ಅಂತ ಮಾತಾಡ್ತಾರೆ. ಅಂದ್ರೆ ಮುಸಲ್ಮಾನರು, ದಲಿತರು ನಿಮ್ಮ ವೋಟ್ ಹಾಕಕ್ಕೆ ಕಾಯ್ತಾ ಕೂತಿದ್ರೆ ನೀವು ಕೆಲಸ ಮಾಡಲ್ಲ. ಅಲ್ಲಿ ಏನು ಮುಸಲ್ಮಾನರು ಇವತ್ತು ಬದಲಾವಣೆ ಆಗ್ತಾ ಇದ್ದಾರೆ, ಅವರು ದೇಶಭಕ್ತರಾಗ್ತಾ ಇದ್ದಾರೆ. ಇವತ್ತು ದೇಶದ ಬಗ್ಗೆ ಅಖಂಡ ಕನಸು ಕಾಣ್ತಾ ಇರ್ತಕ್ಕಂಥ ದೇಶದ ಸ್ವಾಭಿಮಾನಿ ಮುಸಲ್ಮಾನ್ ಮತದಾರರಿದ್ದಾರೆ. ಇವತ್ತು ಅವರು ಸಂಪೂರ್ಣವಾಗಿ ಓಟನ್ನು ಭಾರತೀಯ ಜನತಾ ಪಕ್ಷ ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಸಂಪೂರ್ಣವಾದ ದೇಶದ ಅಭಿವೃದ್ಧಿಗೆ ಚಿಂತನೆಗಳನ್ನು ಕಾಣ್ತಾ ಇರ್ತಕ್ಕಂಥ ಮಹಾನ್ ಕನಸುಗಾರ ನರೇಂದ್ರ ಮೋದಿ ಅವರು. 2019ರಲ್ಲಿ ಸಂಪೂರ್ಣವಾಗಿ ಪ್ರೂವ್ ಮಾಡೇ ಮಾಡ್ತಾರೆ. ಇದ್ರ ಬಗ್ಗೆ ಅವ್ರು ಹೇಳ್ತಿರುವಂತ ಮಾತು ಮಾತಾಡಿ